ಗೋಕಾಕ ತಾಲೂಕಿನ ಸುಕ್ಷೇತ್ರವಾದಂಥ ಪುಣ್ಯಕ್ಷೇತ್ರವಾದಂಥ ಈ ಬಳುಬಾಳ ಗ್ರಾಮದಲ್ಲಿ ಅಖಂಡ ಹರಿನಾಮ ಸಪ್ತಾಹದ ಪ್ರಥಮ ದಿವಸದ ಪೈಲಾ ದಿವಸದ ಸೇವಾ ತಮ್ಮೆಲ್ಲರೂ ಇಚ್ಛೆ ಮೇರೆಗೆ ನನ್ನ ಕಡೆ ಬಂದದಾಗಿದನ ಯಥಾಮತಿ ಅವಕಾಶಗಳಿಗೆ 7:30 ಚಾಲು ಆಗಬೇಕಾಗಿತ್ತು. 8 ಗಂಟೆಗೆ ಪ್ರಾರಂಭ ಆಗಿದನ. ಆದಷ್ಟು ಮಟ್ಟಿಗೆ ಆ ಜಂಪಿಂಗ್ದವ್ರನ್ನ ರಾತ್ರಿ ಬಂದ್ ಮಾಡಿಸ್ಬಿಡ್ರಿ. ಇನ್ನು ನಾಳೆ ಮತ್ತೆ ಅಂಗಡಿ ಚಾಲು ಮಾಡಂತೇಳಿ ಈಗ ಬಂದ್ ಮಾಡಂತೇಳಿ ಕೀರ್ತನೆ ಮುಗಿದಿಂದ ಆ ಜಂಪಿಂಗ್ದವ್ರಿಗೆ ಅಂದ್ರೆ ಮತ್ತೆ ಕೀರ್ತನೆ ಮುಗಿತಂದ್ರೆ ರಾತ್ರಿ 12 ಗಂಟೆ ಮಟ್ಟ ಬೆಳತನಕ ಚಾಲು ಮಾಡಲಿ. ಅವ್ರದ್ದು ಒಟ್ಟಿ ಉದಾರಿ ಹೋಗಕ್ಕಾಗಿ ಬಂದಾಗ ಏನೋ ಒಂದು ಕಾರ್ಯಕ್ರಮ ನಡೆದೈತಂತೇಳಿ ಅಂದ್ರ ಇಷ್ಟೆಲ್ಲ ಹೇಳ್ತಿದ್ದಾರ. ಕಲಿಯುಗ ಮಾಜಿ ಕರಾವೆ ಕೀರ್ತನ. ಕಲಿಯುಗದೊಳಗೆ ನಾವು ನೀವು ಎಲ್ಲರೂ ಉದ್ಧಾರ ಆಗಬೇಕಾಗಿತ್ತಂದ್ರೆ ಆ ಭಗವಂತನ ಚಿಂತನದಿಂದ ಮುಖದಿಂದ ಜನ ನಾವು ಮಾಡಿದ್ದಾದ್ರೆ ನಾವು ನೀವೆಲ್ಲರೂ ಉದ್ಧಾರ ಆಗ್ತು ಅಂತ ಹೇಳ್ತಿದ್ದಾರೆ. ಲಾಗೋಣಿಯ ಪಾಯ ವಿನವಿತು ತುಮಾಲ ಕರಟಾಳಿ ಗೋಲ ಮುಗಿನ. ಈ ಕೀರ್ತನ ಪ್ರಾರಂಭ ಮಾಡುವ ಪೂರ್ವದೊಳಗ ಆ ಜಗದೊಡಿನಾದಂತ ಪಂಡರಿನಾಥನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೋತ ಕೀರ್ತನ ಪ್ರಾರಂಭ ಮಾಡ. ಪಾಂಡುರಂಗ ಯಾವ ಜಗದಡಿನಾದಂಥ ಪಂಡರನಾಥನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಯಾವ 56 ಮಂದಿ ನನ್ನ ಭಗವದ್ಭಕ್ತರಾದಂಥ ಸಂತರಾದಂಥ ಮಹಾವಿಷ್ಣುವರಾದಂಥ 60 ಮಂದಿ 63 ಮಂದಿ ಶರಣರಾದಂಥ ಎಲ್ಲರೂ ಚರಣಾರವಿಂದಲೇ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇಲ್ಲಿ ಕೂಡಿದಂಥ ಯಾವ ನನ್ನ ಸುಕ್ಷೇತ್ರ ಗ್ರಾಮದ ಬಳುಬಾಳ ಗ್ರಾಮದ ಎಲ್ಲ ಕರೆಯನ್ನು ಇವತ್ತೆಲ್ಲ ನೋಡಿದ್ರೆ ಸಜ್ಜನ ಸ್ವರೂಪರಾದಂಥ ಸಾಕ್ಷಾತ್ಕಾರ ಸ್ವರೂಪರಾದಂಥ ಮಹೇಶ್ವರ ಸ್ವರೂಪಗಳಾದಂಥ ನಮ್ಮೆಲ್ಲರಿಗೂ ಕೂಡ ಒಮ್ಮೆ ಹನಿಮನಿಂದ ನಮಸ್ಕರಿಸುತ್ತಾ ಯಥಾಮತಿ ಅವಕಾಶ ಯಾವ ಬ್ರಹ್ಮ ಚೈತನ್ಯರಾದಂಥ ಪಂಢರಪುರ ಕ್ಷೇತ್ರ ನಿವಾಸಿಯಾದಂಥ ವೈಕುಂಠವಾಸಿಯಾದಂಥ ಯಾವ ವಿದ್ಯಾವಂಶಜ ಅನಿಸ್ಕೊಂಡಂಥವ ಬ್ರಹ್ಮ ಚೈತನ್ಯರಾದಂಥ ವಿವೇಕಾನಂದ ಭಾಸ್ಕರ ಮಹಾರಾಜರ ಇವರ ಒಂದು ಕೃಪಾಶೀರ್ವಾದಿಗೆ ಅದೇ ನಮ್ಮ ಕರ್ನಾಟಕದೊಳಗ ನಮ್ಮ ಗೋಕಾವಿ ನಾಡಿನೊಳಗನ ಸುಪ್ರತಿಷ್ಠಿತ ಏನು ಪಂಚಮ ಪೀಠಾಧೀಶರಾದಂಥ ಯಾವ ನಮ್ಮ ಅರಮಾವಿ ಮಠದ ಸಿದ್ಧಲಿಂಗ ಅಪ್ಪಾಜಿ ಅವರ ಚರಣಾರವಿಂದರಲ್ಲಿ ನಮಸ್ಕರಿಸುತ್ತಾ ಯಥಾಮತಿ ಅವ್ರಿಗೆ ಎಷ್ಟು ಮಟ್ಟಿಗೆ ಪರಮಾತ್ಮ ಬುದ್ಧಿಯನ್ನು ಕೊಡ್ತಾನೆ ಅಷ್ಟರ ಮಟ್ಟಿಗೆ ಈ ಬಾಕ್ಸ್ ಅದಾವ್ರಿ ಅದಾವಲ್ರಲ್ಲಿ ಆ ಬಾಕ್ಸ ಅದ ಅದ್ರ ಬಾಕ್ಸ್ ಒಳಗೆ ಏನು ಅಂತಾರೆ ಚಿಪ್ ಅಂತಾರೆ ಮೆಮ್ರಿ ಅಂತಾರೆ ಮೆಮ್ರಿ ಹಾಕಿ ಬಟನ್ ಒತ್ತಿದ ಕೂಡಲೇ ಅದು ಬಾಕ್ಸ್ ಹಾಡಾಕ್ ಚಾಲೂ ಮಾಡ್ತೈತ್ರಿ ಹೌದಲ್ರಿ. ಈಗ ಇದು ಒಂದು ನಾನು ನಿಮ್ಮ ಮುಂದೆ ಹೇಳೋದು ಏನು ಬಾಕ್ಸ್ ಅಷ್ಟೇ ಇದೆ. ಇದಕ್ಕೆ ಮೆಮ್ರಿ ಏನು ಅರಮಾಯಿ ಮಠದಾಗ ಹಾಕಿದಾರೆ ಇನ್ನು ಪಂಢರಪುರದಾಗ ಹಾಕಿದಾರೆ ಗೊತ್ತಿಲ್ಲ. ಅಲ್ಲಿ ಬಟನ್ ಬಿಡ್ತಾವ್ರು ಇಲ್ಲಿ ಸುಮ್ಮ ಅಷ್ಟೇ ನಿಮ್ಮ ಮುಂದೆ ಈ ಬಾಕ್ಸ್ ಬಡ್ಬಡ್ತೈತಟ. ಅದಕ್ಕಾಗಿ ಈಗ ಇರುವಂಥ ಶಬ್ದ ನಮ್ದೆಲ್ಲ ಆ ಸದ್ಗುರುಗಳ ಶಬ್ದ ಐತೆ ಅಂತೇಳಿ ನಾವು ಎಲ್ಲರೂ ಇವತ್ತು ನಡೆಯುತ್ತಾ ಇರ್ತಕ್ಕಂಥ ಹರಿನಾಮ ಸಪ್ತಾಹದೊಳಗನ
ಕೀರ್ತನದೊಳಗೆ ಭಾಗವಾಗಿನ ಯಥಾಮತಿ ಯಥಾವಕಾಶ ಒಂದು ತಾಸುವರೆಗೆ ಶಾಂತರದಿಂದ ಕುತ್ಕೊಡ್ರಿ. ಇವತ್ತಿನ ಅಭಂಗದೊಳಗೆ ಹೇಳ್ತಿದ್ದಾರೆ, ಲಾಗೋನಿಯ ಪಾಯ ವಿನವಿತು ತುಮಲ. ನಿಮ್ಗೆಲ್ಲರಿಗೂ ಕೈ ಜೋಡಿಸಿ ಹೇಳ್ತಿದ್ದಾನ, ಮುಖದಿಂದ ಆ ಪರಮಾತ್ಮನ ನಾಮಸ್ಮರಣೆ ಮಾಡಿದ್ದಾದ್ರ, ಮುಖದಿಂದ ನೀವು ನಾಮಸ್ಮರಣೆ ಮಾಡಿದ್ದಾದ್ರ ಪರಮಾತ್ಮಗ ಇದೇ ಅವಾಗ ಅವಡದಾರ. ಪರಮಾತ್ಮಗೆ ಯಾವ್ದು ಅವಡ ಇತ್ತು ಅಂದ್ರ ಹೆಚ್ಚಿತು ಭಕ್ತಿ ಅವಡತಿ ದೇವ ಸಂಕಲ್ಪ ವಿಮಾಯ ಸಂಸಾರಾಚಿ. ಭಗವಾನ್ ಪರಮಾತ್ಮಗೆ ನೀವು ಮಾಡಿದಂತ ಈ ಭಕ್ತಿ ಅದನ, ಈ ಮಾಡಿದಂತ ಭಕ್ತಿಯಲ್ಲಿ ಇಲ್ಲಿ ನೀವೇನ್ ಮಾಡತ್ತಿಲ್ಲ, ಇದೇ ಪರಮಾತ್ಮಗ ಅವಳ ಅಂದ್ರ ಪರಮಾತ್ಮಗ ರೊಪ್ಪ ರೂಪಾಯಿದಿಂದ ಯಾವುದರಿಂದ ಐಶ್ವರ್ಯದಿಂದ ಒಲಿಯೋಲ್ಲ. ಪರಮಾತ್ಮ ಬರೇ ಅನನ್ಯವಾದಂತ ಆ ನಾಮ ಚಿಂತನದಿಂದ ಈ ಅಭಂಗದೊಳಗೆ ಹೇಳ್ತಿದ್ದಾರ. ಏನ್ ಹೇಳ್ತಿದ್ದಾರಪ್ಪ ಅಂದ್ರ, ಹೌದಲ್ರಿ, ಪಾಯ ವಿನವಿತು ತುಮಲ ಕರಟಾಳಿಗೋಲ. ಮುಖದಿಂದ ಆ ನಾಮಸ್ಮರಣೆಯನ್ನು ಮಾಡ್ರಿ. ಇಡೀ 84 ಜೀವರಾಶಿಯದೊಳಗೆ ತಿರುಗಿ ತಿರುಗಿ ಮನುಷ್ಯ ಜನ್ಮಕ್ಕೆ ನಾವು ನೀವೆಲ್ಲರೂ ಬಂದಿರು. ಈ ಮನುಷ್ಯ ಜನ್ಮ ಅನ್ನುವಂತಾದ ಪಾಪ ಪುಣ್ಯ ಕರುಣಿ ಜನ್ಮಾಯಿತು ಪ್ರಾಣಿ ನರದೆ ಅಯ್ಯವನಿ ಹಾನಿ ಕೀಲ. ಅವ್ರ ಐಗಳು ಕುಂದ್ರಾಕ್ ಬರ್ದವ್ರು ಅವ್ರ ಮ್ಯಾಲ ಕುಂಡ್ರಿ, ಕಾಲು ಮಡ್ಸಾಕ್ ಬರ್ದವ್ರು. ಅವ್ರಿಗೆ ಡಿಸ್ಕೌಂಟ್ ಐತ್ರಿ ಐಗಳಿಗೆಲ್ಲರಿಗೂ. ಅವ್ರು 60 ವರ್ಷ ಮೇಲ್ಪಟ್ಟ ಅವ್ರು ಅದಾರ್ರಿ, ಅವ್ರಿಗೆ ಎಲ್ಲ 2 ನಮೂನಿ ಪಗಾರ ಐತ್ರಿ. ಅವ್ರಿಗೆ ವೃದ್ಧಾಪ್ಯ ವೇತನ ಐತ್ರಿ, ಗೃಹಲಕ್ಷ್ಮಣ 2 ಐತ್ರಿ ಅವ್ರಿಗೆ. ಅದಕ್ಕಾಗಿ ನೀವು ಅವ್ರಿಗೆ ನಿಮ್ಮ ಬಳಿ ಗುದ್ದಾಡಕ್ಕೆ ಹೋಗ್ಬಾರ್ರಿ. ಆಧಾರ್ ಕಾರ್ಡ್ ತೋರಿಸಿ ಹೋಗಿ ಬಿಡ್ತಾರೆ. ಆ ಪರಮಾತ್ಮನ ಯಾವ ನಾಮವನ್ನು ತಗೊಂಡ್ರೆ ಆ ಪರಮಾತ್ಮ ನಮ್ಗೆ ಬರೀ ವಿಠಲ ಅನ್ನುವಂತಾದ ನಾಮಸ್ಮರಣೆ ಮಾಡಂತ. ಏನು ಅನ್ನೋದ್ರಿ, ವಿಠಲ ಅಂದ್ರೆ ಸಾಕಂತ ಹೇಳ್ತಾರೆ. ಈ ವಿಠಲ ಅನ್ನುವಂತಾದ ನಾಮಸ್ಮರಣೆ ಮಾಡಿ ಹಿಂದಿನ ಕಾಲದೊಳಗೆ ಎಷ್ಟು ಮಂದಿ ಉದ್ಧಾರ ಆಗಿಲ್ರಿ. ನೀವೆಲ್ಲರೂ ಗುರುವಾಕ ಕತೆ ಕೇಳಿದ್ರಿ. ಆ ನಮ್ಮ 56 ಮಂದಿ ಸಂತರೊಳಗೆ ಅಗ್ರಗಣ್ಯ ಸಂತರಾದಂತ ನಮ್ಮ ಗೌರವ ಕಾಕ ಮುಖದಿಂದ ವಿಠಲ 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 ಅಂತದ್ರಿ. ವಿಠಲ ವಿಠಲ ಅನ್ನೋದ್ನಾಗ ನಮ್ಮ ಗೌರವ ಕಾಕ ಆ ಪರಮಾತ್ಮನ ನಾಮ ಚಿಂತನದೊಳಗೆ ಮೈ ಮರಕ ವಿಠಲ ವಿಠಲ ಪುನೀತರೊಳಗ ಆ ನಾಮಸ್ಮರಣೆಯೊಳಗೆ ತಂಗ ಆಗಿ ಮೈ ಮರತ ಪುನೀತರೊಳಗೆ ಮಗನ ಸ್ವತಃ ತಮ್ಮ ಮಗನೂ ಸ್ವದಯ ನೋಡ್ಲಿಲ್ಲ. ಅದಕ್ಕಾಗಿ ದೇಹ ಭಾವ ಹಲಫಲ ಪೂಜೆ ಪಾತ ವಿಠಲ. ಒಮ್ಮೆ ದೇವರ ದೊಡ್ಡವ ಏನು ದೇವರ ನಾಮ ದೊಡ್ಡ ಏನ್ರಿ ಪ್ರಶ್ನೆ. ತ್ರತಾಯುಗದ ವೇಳೆದೊಳಗನ ರಾಮ ಸಭೆಯದೊಳಗನ ಏನು ದೇವರ ದೊಡ್ಡವ ಏನು ದೇವರ ನಾಮಸ್ಮರಣೆ ದೊಡ್ಡದು. ರಾಮ ದೊಡ್ಡವ ಏನು ರಾಮ ನಾಮ ದೊಡ್ಡದು. ಪ್ರಶ್ನೆನೂ ನಂದ ಆನ್ಸರು ನಂದ, ಪ್ರಶ್ನೆನೂ ನಂದ ಉತ್ತರೂ ನಂದ. ಪಾಠ್ಯದಾಗ ಅಲ್ಲಿ ದೂತಿ ಕೇಳಿದಂಗ ಅವ ಕೃಷ್ಣ ಪರಮಾತ್ಮ ಹೇಳ್ಕೊತಾನೆ, ನನ್ನ ದೂತಿ ಪಾತ್ರ ನಂದ, ಕೃಷ್ಣನ ಪಾತ್ರ ನಂದ, ನೀವೇನು ಉತ್ತರ ಕೊಡಂಗಿಲ್ಲ. ನಾ ಏನು ಹೇಳತ್ತೀನಿ ಕೇಳತ್ತೀನಿ ಆಯ್ತ್ರ ಅವಾಗಳ ನಿಮ್ಮನ್ ಕೇಳತ್ತಿಲ್ರಿ, ಅವಾಗ ಕೇಳತ್ತೀನಿ. ಅವ್ರ ತಾಯಂದ್ರ ಅದಾರ ಅನ್ನೋಗೋಸ್ಕರವಾಗಿ ನಾವು ಇಲ್ಲಿ ಕೀರ್ತನ ಮಾಡತ್ತೇವೆ. ಸಾಮಾನ್ಯ ಶಕ್ತಿ ಅಲ್ಲ, ತಾಯಿಯ ಶಕ್ತಿ ಅಂದ್ರೆ ಸಾಮಾನ್ಯ ಸ್ವರೂಪದವರಲ್ಲ, ಹೌದಲ್ರಿ? ಉಪ್ಪಿಗಿಂತ ರುಚಿ ಇಲ್ಲ. ಇಲ್ಲಿ ಸರ್ಕಲ್ದಾಗ ನಿಲ್ಸಿದಾರಲ್ಲ, ಯಾರು ಪುತ್ರರಿದ? ಈ ಸರ್ಕಲ್ದಾಗ ಪುತ್ರ ನಿಲ್ಸಿದಾರಂದ್ರೆ ಯಾರ್ದ್ರಿ ಅದು? ಬಸವನ್ ಜಗಜ್ಯೋತಿ ಬಸವೇಶ್ವರ ಪುತ್ರ, ಹೌದಲ್ರಿ? ಆ ಬಸವಣ್ಣವರಿಗೆ ಜನ್ಮ ಕೊಟ್ಟವ್ರು ಯಾರಿ? ಯಾರು ಕೊಟ್ಟಾರ? ಇಲ್ಲಿ ಕೊಟ್ಟಂತ ಒಬ್ಬಕ್ಕೆ ಅಕ್ಕಿ ಒಬ್ಬಕ್ಕೆ ಮಹಾನ್ ತಾಯಿ ಇದಾಳ. ಬಸವೇಶ್ವರವರು ಜನ್ಮ ಕೊಟ್ಟವರಿಗೂ ಅಕ್ಕಿ ಒಬ್ಬಕ್ಕೆ ತಾಯಿ ಇದಾಳ. ಇಲ್ಲಿ ನಿಲ್ಸಿದಾರಲ್ರಿ, ಇವ್ರು ಯಾರ್ರಿ? ಸುತ್ತಿದಾರ, ನನ್ಗೆ ಯಾರು ಗೊತ್ತಿಲ್ರಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇಲ್ಲಿ ನಿಲ್ಸಿದಾರಲ್ಲ, ಈ ಮಹಾತ್ಮನಾದಂತ ವೀರಶೂರನಾದಂತ
ಒಬ್ಬ ಧರ್ಮದ ರಕ್ಷಕನಾದಂಥ, ಧರ್ಮದ ಮೇಲೆ ಎಲ್ಲಿ ಗ್ಲಾನಿ ಆಗ್ತದೆ ಧರ್ಮದಗೋಸ್ಕರವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಒಬ್ಬ ಮಹಾನಾದ ಪುರುಷಗ ಇವರಿಗೆ ಒಬ್ಬರಿಗೆ ಜನ್ಮ ಕೊಟ್ಟಂತ ಈ ಕುತ್ತಂತ ಇದೇ ಒಬ್ಬಕ್ಕೆ ತಾಯಿದವಳ್ರಿ. ಅದಕ್ಕಾಗಿ ಹೇಳ್ತಿದ್ದಾರ, ಜನಕನ ಋಣ, ಜನ್ಮ ಭೂಮಿಯ ಋಣ, ಜನ್ಮ ತಾಯಿಯ ಋಣ. 3 ಋಣ ಅದಾವ್ರಿ ನಮ್ಮ ಮ್ಯಾಲ. ಎಷ್ಟು ಋಣ? 3 ಋಣ ಅದಾವ್ರಿ. ಯಾವ ಋಣ? ಈ ಜನ್ಮಕ್ಕೆ ಹಾಕಿದಂತ ಜನಕನ ಋಣ, ಈ ಮೃತ್ಯು ಲೋಕ ಈ ಜನ್ಮಕ್ಕೆ ಹಾಕಿದಲ್ಲ ಈ ಪರಮಾತ್ಮ ಒಂದು ಋಣ ಇದೆ. ಜನಕನ ಋಣ. ಮತ್ ಮುಂದೆ ಏನ್ ಹೇಳಿದ್ರಿ? ಜನ್ಮ ಭೂಮಿಯ ಋಣ. ಹೌದಲ್ರಿ? ಈ ಮೃತ್ಯು ಲೋಕದೊಳಗನ ಈ ಭಾರತ ದೇಶದೊಳಗೆ ಈ ಪರಮಾತ್ಮ ಹಾಕಿದಲ್ಲ ಇವಂದ ಒಂದು ಋಣ ಅದನ. ಅದಕ್ಕಾಗಿನ ಜನ್ಮ ಭೂಮಿಯ ಋಣ, ಜನ್ಮ ತಾಯಿಯ ಋಣ. ಗೌಡ್ರ ಎಷ್ಟು ಋಣ ಅದ್ರಿ? 3 ಋಣ. ಈ ಪರಮಾತ್ಮ ನಮಗೆಲ್ಲರಿಗೂ 3 ಋಣವನ್ನ ಕೊಟ್ಟದಾನ ಅಂದ ಬೆಳಕನ ಇವನು ಯಾರು ಕೊಟ್ಟದಾರಲ್ಲ ಅವ್ರನ್ನ ಯಾವತ್ತಿಗೂ ಮರಿಬಾರದ್ರಿ. ಜನಕನ ಋಣ, ಜನ್ಮ ಭೂಮಿಯ ಋಣ, ಜನ್ಮ ತಾಯಿಯ ಋಣ. ಅದಕ್ಕಾಗಿ ಹೇಳ್ತಿದ್ದಾರ, ನಾನೂರಿ ನಮ್ಮ ಶಿವಶರಣರು ಭಜನಾ ಪದ್ಯದೊಳಗೆ ಹಾಡಬೇಕಾದ್ರನ, ಗುರುನಾಥ ನಿನ್ನ ಉಪಕಾರ ಯಾತರಿಂದ ತೀರಿಸಲು, ಜಗನ್ನಾಥ ನಿನ್ನ ಉಪಕಾರ ಯಾತರಿಂದ ತೀರಿಸಲು. ಏ ಗುರುನಾಥ ನಿನ್ನ ಉಪಕಾರ ಯಾತರಿಂದ ತೀರಿಸಲು, ಜಗನ್ನಾಥ ಏ ಜಗನ್ನಾಥನಾದಂತ ಪರಮಾತ್ಮ ನಿನ್ನ ಉಪಕಾರ ಯಾತರಿಂದ ತೀರಿಸಲು. ನೋಡ್ರಿ, ಪರಮಾತ್ಮ ಇಂಥ ಈ ಭಾರತ ದೇಶದೊಳಗನ ನಮಗೆ ಜನ್ಮ ಕೊಟ್ಟದಾನ. ಈ ಭಾರತ ದೇಶವನ್ನ ಬಿಟ್ಟು ಈ ಬೇರೆ ಯಾವುದೋ ದೇಶದೊಳಗ ನಮ್ಮನ್ನೆಲ್ಲರೂ ಜನ್ಮಕ್ಕೆ ಹಾಕಿದ್ದೆ ಅಂದ್ರೆ ನಾವೆಲ್ಲರೂ ಈ ಬಳುವಾಳದಾಗ ನೀವು ಇಲ್ಲೆಲ್ಲರೂ ಮಂದಿರ ನಿರ್ಮಾಣ ಮಾಡ್ತಿದ್ರಿ. ಹೌದಲ್ರಿ? ಈ ಬಳುವಾಳದಾಗ ಮಂದಿರ ಕಟ್ಟಿ ಎಲ್ಲರೂ ಇಂಥ ಭವ್ಯವಾದಂಥ ಮಂಟಪದೊಳಗ ಒಂದೇ ಏನಪ್ಪಾ ಅಂದ್ರೆ ಸಮರ್ಥಾಚ ಪಂಕ್ತಿ ಭೋಜನ ಎಲ್ಲರೂ ಒಂದೇ ತಾಯಿ ಮಕ್ಕಳ ಹಂಗ ಒಂದೇ ಗುರುವಿನ ಪುತ್ರ ಅಂತ ಎಲ್ಲರೂ ಹೇಳಿ ಸೇರಿ ಇವತ್ತು ನಾವು ನೀವೆಲ್ಲರೂ ಈ ಭಗವಂತ ನಾಮದಾಗ ಐಕ್ಯರಾಗಿದವಲ್ಲ, ಇದು ಯಾರ ಕಾರಣಕ್ಕಂತಪ್ಪ ಅಂದ್ರ ಪರಮಾತ್ಮನದು. ಅದಕ್ಕಾಗಿ ನಮಗೆ ಯಾರು ಋಣ ಆಯ್ತಪ್ಪ ಅಂದ್ರೆ ಪರಮಾತ್ಮನ ಋಣ. ಅದಕ್ಕಾಗಿ ನಾ ಯಾವತ್ತಿಗೂ ಪ್ರತಿಯೊಂದು ಕೀರ್ತನದೊಳಗೆ ಹೇಳ್ತಿರ್ತೇನೆ ನಿಮಗೆ. ಅವ್ರು ಇರ್ಲಿ ಬಿಡ್ರಿ, ಅವ್ರನ್ನ ಮಾತಾಡಿಸ್ಬಿಟ್ಟು ಒಟ್ಟ ಬಂದಂಗೆ ಕುಂಡಿರ್ತಾರೆ. ನಾಳೆಯಿಂದ ಇನ್ನೇನು ಮಾಡಿರಪ್ಪ ಅಂದ್ರೆ 7 ಗಂಟೆಗೆ ಎಲ್ಲರೂ ಬಂದ ಇವೆಲ್ಲ ತಟ್ಟ ಹಾಸಿದ್ರೆ 7 ಗಂಟೆಗೆ ಅಂದ್ರೆ ಎಲ್ಲರೂ ನೀವು ಬಂದ ಆಶೀನರಾಗೋದು 9-9:30 ಅಂದ್ರೆ ಕೀರ್ತನೆ ಮುಗಿದು 10 ಗಂಟೆಗೆ ಪ್ರಸಾದ ಮಾಡಿದ್ವಿ. ನಾಳೆಯಿಂದ ತಾಯಂದ್ರಿಗೆ 7 ದಿವಸ ಅಡುಗೆ ಮಾಡೋದು ನೀರು ಕಡಿಮೆ ಆಗ್ತಾ ನೋಡ್ರಿ ನಿಮ್ದು ಎಲ್ಲರದು. ನೀವು ಹೇಳುವುದ್ರೇವ ಒಟ್ಟ ನಮ್ಮ ಊರಾಗ ಪಾರಾಯಣ ನಡೆದೈತಿ, ಸಪ್ತಾಹ ನಡೆದೈತಿ, ಇದು ಒಲಿಯಾಗ ಎಲ್ಲ ಸಾಯಂಕಾಲ ಹಾಕೋಂಗಿಲ್ರಿ. ಮತ್ತೆ ಮುಂಜಾನೆ ಯಾಕೆ ಹಾಕಂಗಿಲ್ಲ ಅಂದ್ರೆ ಮುಂಜಾನೆ ನೀವು ಸಂತರಿಗೆಲ್ಲ ಬಿಸಿ ಬಿಸಿ ರೊಟ್ಟಿ ತೊಗೊಂಬರ್ಬೇಕು, ಮುಂಜಾನೆ ರೊಟ್ಟಿ ಮಾಡ್ಕೊಂಡ್ರೆ ನಾ ಕೇಳಿ ಪ್ರಸಾದ ಹೆಂಗೆ ಮಾಡಿದ್ರಿ ಬಾಬಾ ಅಂತೇಳಿ ಅಂತ ಕೇಳಿ ಇವರೆಲ್ಲ ನಮ್ಮ ಕಮಿಟಿ ಅವರು ಹುಡುಗರು ಎಲ್ಲರೂ ಹಿರಿಯರು ಇವರೆಲ್ಲ ಕೂಡಿ ಸಂತರಿಗೆ ಊಟ ಮಾಡಿದ್ರೆ ಉಳ್ಕಿದಾರ ಮನೆಗೆ ಕಳ್ಸ್ಕೊಂಡ್ರಂತ. ಇವರೆಲ್ಲ ಊರಾಗ ಹಿರಿಯರ ಅಂದ್ರಂತ ಕೀರ್ತನ ಕೇಳೋದು ಅವ್ರ ಮನೆಗೆ ಉಣ್ಣಾಕ ಮಾತ್ರ ಮತ್ತೆ ಸಪ್ತಾಹ ಹಾಕ್ಬಿಡ್ದಂದ್ರಂತ ಹಿರಿಯರ. ಹೌದಲ್ರಿ? 7 ದಿವಸ ಪರಮಾತ್ಮ ಅವ್ ಕೊಡಾವ್ ಬಾಳದಾನ. ಹೌದಲ್ರಿ? 7 ದಿವಸವಾಗಿ ಇಲ್ಲಿ ನಡೆಯುವಂತಾದ ಇದು ಊಟ ಅಲ್ಲ, 7 ದಿವಸ ನಡೆಯುವಂತ ಇದು ಮಹಾಪ್ರಸಾದ. ಈ ಮಹಾಪ್ರಸಾದ ದೇವಾನ ದೇವತೆಗಳಿಗೆ ಸುಧಾ 33 ಕೋಟಿ ಯಮುನಾ ನದಿ ತೀರದೊಳಗೆ ಬಂದಾಗನ ಮೀನಾಗಿ ಬಂದಾರ. ಅವರಿಗೆ ಸದ್ಯಕ್ಕೆ ಈ ಪ್ರಸಾದ ಸಿಕ್ಕಿಲ್ಲ. ಈ ಪ್ರಸಾದ ಸಿಗ್ಬೇಕಾದ್ರೆ ಅನೇಕ ಜನ್ಮದ ಪುಣ್ಯ ಇದ್ರನ್ನ ಈ ಪ್ರಸಾದ ಸೇವನೆ ನಡೆಯುವಂತಾದ ಈ 7 ದಿವಸ ಒಳಗದನ ಇದು ಮಹಾಪ್ರಸಾದ ಅದ. ಯಾವ ಪ್ರಸಾದ ಅದಾವೆ? ಮಹಾಪ್ರಸಾದ ಅದನ. ಅದಕ್ಕಾಗಿನ 3 ನಮ್ಮ ಋಣದೊಳಗನ ನಾವೆಲ್ಲರೂ ಪರಮಾತ್ಮನ ಋಣ ಅದಲ್ಲ. ನಾವೆಲ್ಲರೂ ಭಸ್ಮಾಸುರ ಹಾಕೋಬೇಡ್ರಿ. ನೀವೆಲ್ಲರೂ ಏನ್ರಿ? ಭಸ್ಮಾಸುರ ಶಂಕರ ಪರಮಾತ್ಮನನ್ನು ತಪಶ್ಚರ್ಯ ಮಾಡಿದ. ಯಾರ್ರಿ?
ಯಾವ ಮಾಜಿ ಮಹಾದೇವ ಮಹಾಕಾಳ ಮರ್ದನಾದಂತ ಮಹಾದೇವನಾದಂತ ಶಂಕರ ಪರಮಾತ್ಮನಾದಂತ ಆ ಶಂಕರ ಪರಮಾತ್ಮನವನ್ನ ತಪಶ್ಚರ್ಯ ಮಾಡಿ ಆ ಮಹಾದೇವನವನ್ನು ವರವನ್ನು ಪಡ್ಕೊಂತಿದ್ದಾನ. ಹೇ ಬೋಳ್ಯಾ ಶಂಕರ, ಎಲ್ಲಾ ದೇವರದೊಳಗೆ ಅತಿ ತತ್ಕ್ಷಣವಾಗಿ ಜಲ್ದಿ ಲೌಕರವನ್ನ ನಮ್ಗೆ ತುಂಬಾ ಆಶೀರ್ವಾದ ಮಾಡವ ಯಾರಪ್ಪ ಅಂದ್ರೆ ಶಂಕರ ಪರಮಾತ್ಮ. ಶಂಕರ ಪರಮಾತ್ಮ ಬೋಳೆ ಅಂದ್ರೆ ಏನ್ರಿ? ಬಹಳ ಸಂಭಾಯಿತ ಹೌದಲ್ರಿ? ಇನ್ನು ಸರ್ಸಾಡ್ಬೇಡಪ್ಪ ಅಧ್ಯಕ್ಷರಿಂದ ಅಂತ ಹಿಂದೆ ಬಂದಂಗ ಮುಂದೆ ಬಂದವ್ರು ಅವ್ರ ಮುಂದಿನ ಟಿಕೆಟ್, ಹಿಂದೆ ಬಂದವ್ರು ಹಿಂದಿನ ಟಿಕೆಟ್. ಯಾವ ವೇಳೆಗೆ ಶಂಕರ ಪರಮಾತ್ಮ ತಪಶ್ಚರ್ಯ ಮಾಡಿದ ಭಸ್ಮಾಸುರ ತಪಶ್ಚರ್ಯ ಮಾಡಿ 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 ಅವೇ ಪರಮಾತ್ಮ ಅವನ ಸಂತುಷ್ಟ ಆಗಿ ಅವನ ತಪಶ್ಚರ್ಯವನ್ನು ಕೈಗೊಂಡ ಅವನ ಏನಪ್ಪ ಅಂದ್ರೆ ಘೋರಾದಂತಹ ತಪಶ್ಚರ್ಯವನ್ನು ಕಂಡ ಶಂಕರ ಪರಮಾತ್ಮ ತಥಾಸ್ತಂದನ ಭಸ್ಮಾಸುರ ನಿನಗೆ ಏನು ಬೇಕು ಬೇಡಂದ್ರಿ. ಏನಂದ್ರಿ? ನಿನಗೇನು ಬೇಕು ಬೇಡ, ನಿನಗೇನು ಬೇಕು ಬೇಡ ಅಂತ ಕೊಡ್ಲಿ ಶಂಕರ ಪರಮಾತ್ಮ ಅಂತ ಸ್ವತಃ ಕೇಳಿದಾಗನ ನೀವಂತ ಭಸ್ಮಾಸುರ ಪರಮಾತ್ಮ ನನಗೇನು ಬೇಡ, ನಾ ಯಾರ ತಲೆ ಮ್ಯಾಲ ಕೈ ಇಡ್ತನೋ ಅವರಲ್ಲೇ ಭಸ್ಮ ಆಗ್ಬೇಕು. ಏನ್ ಬಿಡ್ಕೊಂಡ್ರೆ ಅವ? ನಾ ಯಾರ ತಲೆ ಮ್ಯಾಲ ಕೈ ಇಡ್ತನಲ್ಲ ಅವ್ರ ಅಲ್ಲೇ ಭಸ್ಮ ಆಗ್ಬೇಕ್ರಿ. ಅಂದ್ರೆ ಜಗತ್ತದೊಳಗ ಪೈಲಾ ವರ್ಗದ ಜನ ಹೆಂಗೈತಂದ್ರ ಉಪಕಾರ ಮಾಡಿದವ್ರ ಮ್ಯಾಲ ಅಪಕಾರ ಮಾಡೋರದಾರ. ಏನ್ರಿ? ಉಪಕಾರ ಮಾಡಿದವ್ರ ಮ್ಯಾಲ ಅಪಕಾರ ಮಾಡೋರು ಒಂದೇ ವರ್ಗದ ಜನ ರೀ. ಇನ್ನೊಂದ ವರ್ಗದ ಜನ ಅದಾರ, ಇನ್ನು ಅಪಕಾರ ಮಾಡಿದವ್ರ ಮ್ಯಾಲ ಉಪಕಾರ ಮಾಡೋರು ಎರಡನೇ ವರ್ಗದ ಜನ ಅದಾರ ಈ ಜಗತ್ತದೊಳಗೆ. ನಾ ಹೇಳೋದು ಸರಿಯಾಗಿಡ್ರಿ. ನಾ ಒಳ್ಳೆ ವಿಷಯ ಕರೆಕ್ಟ್ ಬಂದು ಕೇಳ್ತೇನೆ. ಮತ್ತೆ ನೀವು ಹೇಳೋ ಮಟ್ಟ ರಾತ್ರಿ ಎಲ್ಲ ಮತ್ತೆ ಕೀರ್ತನೆ ಬಿಡುದು ನೀವು ಹೂನು ಮಟ್ಟ ಮತ್ತೆ ಈ ತಮ್ಮ ಅಲ್ಲಿ ಮಾತಾಡೋರು ರಸ್ತಾದಾಗ ನೀವು ಒಳಗೆ ಬಂದು ಕುಂಡ್ರಿಯಪ್ಪ, ನಿಮ್ಗೆ ವಿನಂತಿ ಇದೆ. ಮತ್ತು ನನಗೆ ಎಲ್ಲರೂ ಬಳದಾಗ 1 ಲಕ್ಷ ಕೊಟ್ಟು ಕರ್ಸ್ಯಾರಿಲ್ರಿ. ಎಷ್ಟ್ರಿ? 1 ಲಕ್ಷ ರೀ. ಎಷ್ಟು ತಮ್ಮ? ರೊಕ್ಕ ಅಲ್ಲ. ಮತ್ತು ನೀವು 1 ಲಕ್ಷ ಅಂತ ರೊಕ್ಕ ಅಂದಿರಿ. 1 ಲಕ್ಷ ಅಂದ್ರೆ ಪರಮಾತ್ಮ ಕಡೆ 1 ಲಕ್ಷ ಕೊಡ್ರಿ ಅಂತ. ನಿಮ್ಮ ಚಿತ್ತನ್ನವನ್ನ ಜಗತ್ತದೊಳಗೆ ಎರಡನೇ ವರ್ಗದ ಜನ ಅಪಕಾರ ಮಾಡಿದವ್ರ ಮೇಲೆ ಉಪಕಾರದಾರ. ಜಗತ್ತದೊಳಗೆ ಇನ್ನು 3ನೇ ವರ್ಗದ ಜನ ಹೆಂಗೈತಿಪ್ಪ ಅಂದ್ರ ಉಪಕಾರ ಮಾಡಿದವ್ರ ಮ್ಯಾಲ ಪ್ರತಿ ಉಪಕಾರ ಮಾಡೋರದಾರ. ಉಪಕಾರ ಮಾಡಿದವ್ರ ಮ್ಯಾಲ ಪ್ರತಿ ಉಪಕಾರ ಮಾಡೋರದಾರ. ನಾ ವಿಷಯ ಕರೆಕ್ಟ್ ನೀವು ಹಿಂದೆ ಅಂದ್ರೆ ಕೇಳೋರು ಭಾಳ ಚೆನ್ನಾಗಿರ್ತಾರೆ. ಹೇಳೋರ್ಕಿಂತನೂ ನಾ ಏನು ವಿಷಯ ಎಲ್ಲಿ ಬಿಟ್ಟಿದಂತಲ್ಲ ಅಲ್ಲಿ ಹೊಳೆ ನಾ ಪ್ರಶ್ನೆ ಕೇಳವ್ರೆ. ಅಲ್ಲಿ ರಾಮಾಯಣದಾಗಿನ ವಿಷಯ ಅಲ್ಲೇ ಇಟ್ಟಿದಂಟ್ರಿ. ನಾ ಹೊಳೆ ನಾ ವಿಷಯಕ್ಕೆ ಬರುವ ಮಟ್ಟ ನೀವು ಎಲ್ಲರೂ ಕರೆಕ್ಟವಾಗಿ ಸರಿಯಾಗಿರ್ಬೇಕ್ರಿ. ಮತ್ತು 7 ದಿವಸ ಎಲ್ಲ ಕೀರ್ತನ ನಾನೇ ಹೇಳೋದನ್ರಿ. ಮತ್ತು 1 ಲಕ್ಷಕ್ಕೆ ಆಗಿತ್ತಲ್ಲ ಕಾಂಟ್ಯಾಕ್ಟ್. ಉಪಕಾರ ಮಾಡಿದವ್ರ ಮೇಲೆ ಪ್ರತಿ ಉಪಕಾರ 3ನೇ ವರ್ಗದ. ಉಪಕಾರ ಮಾಡಿದವ್ರ ಮೇಲೆ ಅಪಕಾರ ಮಾಡಿದವ್ರು 1ನೇ ವರ್ಗದ ಜನ ಯಾರಪ್ಪ ಅಂದ್ರೆ ಭಸ್ಮಾಸುರ. ಪರಮಾತ್ಮ ನಾ ಯಾರ ತಲೆ ಮೇಲೆ ಕೈತಲ್ಲ ಅವ್ರ ಅಲ್ಲೇ ಭಸ್ಮ ಆಗ್ಬೇಕಂತ ಕೇಳಿದಾಗ ಪರಮಾತ್ಮ ಶಂಕರ ಪರಮಾತ್ಮ ತಥಾಸ್ತಂತಾನ. ತಥಾಸ್ತಂದ ಕೂಡಲೇ ಭಸ್ಮಾಸುರ ಹೆಂಗೆ ಈ ಬಳುಬಾಳ ಐತಲ್ಲ ಇಂಥ ಗ್ರಾಮದೊಳಗೆ ಇಂಥ ಒಂದು ಘೋರವಾದಂಥ ಅರಣ್ಯದೊಳಗೆ ತಪಸ್ಸು ಮಾಡಿ ಶಂಕರ ಪರಮಾತ್ಮ ತಥಾಸ್ತಂತಾನ. ಭಸ್ಮಾಸುರ ಮುಂದಕ್ಕೂ ಹೋಗ್ತಾನ. ಮುಂದಕ್ಕೂ ಹೋಗಿದ ಕೂಡಲೇನ ಮುಂದಕ್ಕೂ ಆದ ಕೂಡಲೇ ಭಸ್ಮಾಸುರ ಅಂದ. ಹೌದಲ್ರಿ? ಭಸ್ಮಾಸುರ ಅಂದ ಮುಂದಕ್ಕೂ ಹೋಗಿ ಅಂತ ಅಂದ್ರೆ ಹಾ ಅಂತ ಮನುಷ್ಯನಾಗ ಅಲ್ಲ. ನನ್ನ ಜಗತ್ತದೊಳಗೆ ನನ್ನ ಶತ್ರು ಅನ್ನೋರು ಯಾರೋ ಒಬ್ರು ಉಳಿಲಿಲ್ಲ. ನಾ ಯಾರ ತಲೆ ಮ್ಯಾಲ ಕೈ ಇಡ್ತಿಲ್ಲ ಅವ್ರು ಅಲ್ಲೇ ಭಸ್ಮ ಆಗ್ಬೇಕ್ರಿ. ಅವನ ಹೆಸರೇನ್ರಿ? ಭಸ್ಮಾಸುರ. ನನಗೆ ಶತ್ರು ಅನ್ನೋರು ಯಾರು ಇಲ್ಲ. ಆದ್ರೆ ನನಗೆ ಯಾರು ವರ ಕೊಟ್ಟಿದಾರಲ್ಲ
ಅವನಪ್ಪನ ಫೈಲ್ ಮುಗಿಸೋದು ಹಿಂದಿನ ಉಳಕಿದ್ದು ಒತ್ತಾಟಿಯಿಂದ ಸಣ್ಣ ಕಬ್ಬಿನ ಸಾಲ ಹೆಂಗಿದ್ರು ಒತ್ತಾಟಿಯಿಂದ ಸಾಲ ಹಿಡಿದಂದ್ರೆ ನಾವು ಫೈಲ್ ಯಾರು ಮುಗಿಸಿದ್ರಿ ಹೊರ ಕೊಟ್ಟವನ್ನ ಮುಗಿಸುದ್ರಿ ಹೆಂಗೈತಿ ನೋಡಿ ಜಗತ್ನ್ಯಾಗ ಬಂದ್ರಿ ಹೌದಲ್ರಿ ಒಬ್ಬರದ ಪ್ರಚಾರ ಮಾಡೋದ್ರಿ ಒಬ್ಬರದ ರೊಕ್ಕ ತಗೋದು ಒಬ್ಬರದ್ದು ಗುಲಾಲ್ ಹಚ್ಚೋದು ಐದೇ ನಾವು ಓಟ್ ಹಾಕಿ ಮಂದಿ ಚಾಂಗ್ ಬರೋ ಒಂದು ಕೈ ಬಿಡ್ತೈತಿ ಮಂದಿ ಹಿಂಗೈತ್ರಿ ಅಂದ್ರ ಜಗತ್ತ ಒಳಗ ಈ ಪರಮಾತ್ಮ ಯಾರು ಉಪಕಾರ ಮಾಡಿದಾರಲ್ಲ ಆ ಉಪಕಾರವನ್ನು ನಾವು ಮರೆಯತ್ತೇವೆ ಹೌದಲ್ರಿ ಸ್ವತಃ ಪರಮಾತ್ಮ ಅವನ ಮ್ಯಾಲ ಇವತ್ತು ಉಪಕಾರ ಮಾಡಿದಾನ ಅಂತ ಬೆಳಕನ ಆ ಉಪಕಾರ ಮಾಡಿದಂತ ಧ್ಯಾನದೊಳಗೆ ಇರ್ಬೇಕ್ರಿ ಅವ ಇವತ್ತ ನಮಗೆ ಯಾರೋ ಮನೆಗೆ ಒಳಗೆ ಅರ್ಚನೆ ಸಲುವಾಗಿ ಕಟ್ನ ಕೊಟ್ಟದಾನ ಅಂದ್ಬೇಕು ಅವ್ನ ಕಟ್ನ ಅವ್ ಕೊಟ್ಟದಾನ ಅಂದ್ರೆ ಪ್ರತಿಯೊಬ್ಬರ ತೀರಿಸ್ಬೇಕು ಮಾಡಿದ್ರಿ ಕೊಟ್ಟದ್ದು ನಮಗೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ದೈತ್ರಿ ನಿನ್ನೆ ಕಡವಿ ಶಿವಾಪುರಕ್ಕೆ ಹೋಗಿನ್ರಿ ನಾ ಆ ಕಡವಿ ಶಿವಾಪುರದಾಗ ಒಬ್ರು ಅಂದ್ರು ಸ್ವಾಮಿಗಳ ಒಬ್ಬ ದೊಡ್ಡ ಶ್ರೀಮಂತ ಅವನ್ ಹಿಡ್ಕೊಂಡು ಎಲ್ಲ ರೊಕ್ಕ ಕೊಟ್ಟಿದ್ದಂತ್ರಿ ಎಲ್ಲಾರು ಅವ್ ಕರ್ಮ ಧರ್ಮ ಸಂಯೋಗದಿಂದ ಮೊನ್ನೆ ಆ ಕೊರೋನದಾಗ ಅವ ತೀರಿ ಹೋಗಿಬಿಟ್ಟಂತ್ರಿ ತೀರಿ ಹೋದ ಕೂಡ್ಲೇನ ಅವ್ನ ರೊಕ್ಕ ಎಲ್ಲ ಏನು ಅವ್ರು ಎಲ್ಲ ಕೊಟ್ಟಿದ್ರಲ್ಲ ಕಡ್ನ ಅಂತ ಹೇಳಿ ಕೊಟ್ಟಿದ್ರಲ್ಲ ಅವ್ರ ಮನೆಯವ್ರು ಬಂದು ಕೊಡ್ಲಿ ನಮ್ಗೆ ಗೊತ್ತಿಲ್ಪ ಅಂತಂದ್ರಿ ಅವ್ರು ಜಗತ್ತದೊಳಗೆ ಸ್ವತಃ ಪರಮಾತ್ಮ ದೇವಾಲಯದಂತ ಆ ಮಹಾದೇವನಾದಂಥ ಶಂಕರ ಪರಮಾತ್ಮನ ಹೊಳ್ಳಿ ಮುಗಿಸಾಕ್ ಬಂದಿದ್ರಿ ಯಾರಿ ಭಸ್ಮಾಸುರ ಅಂದ್ರ ಉಪಕಾರ ಮಾಡಿದವ್ರ ಮ್ಯಾಲ ಅಪಕಾರ ಮಾಡವರು ಒಂದೇ ವರ್ಗದ ಜನ ಅದಾರ ಇನ್ನು ಎರಡನೇ ವರ್ಗದ ಜನ ಹೆಂಗದಾರಪ್ಪ ಅಂದ್ರನ ನಮ್ಮ ಸಂತ ಏಕನಾಥ್ ಮಹಾರಾಜರು ನಮ್ಮದೇವರಾಯರನ್ನ ನಮ್ಮ ಜ್ಞಾನೋಗರಾಯರನ್ನ ಪರಿಪರವಾಗಿ ಕಾಡಿದಂತ ಯಶೋಭಾಕೇಚರಂತೆ ಆಳಂದಿ ಗ್ರಾಮದೊಳಗೆ ಒಬ್ಬ ಬ್ರಾಹ್ಮಣ ಇದ್ರಿ ಯಶೋಭಾಕೇಚರ್ ಆ ಜ್ಞಾನೋಗರಾಯರ ಊರೊಳಗೆ ಭಿಕ್ಷಾ ಬೇಡಕ್ಕೂ ಬಿಡ್ಲಿಲ್ಲ ಪರಿಪರವಾಗಿ ಕಾಡಿ ಅಷ್ಟೇ ಅಲ್ಲ 14 ವರ್ಷಾಸಿ ತೃಪ್ತಿ ತಿರುವಾಸಿ ಇವನಿ ಚಾಂಗದೇವಲಾಗತಿ ತಿರುವಾಸಿ ಯಾವ ಚಾಂಗದೇವನಾದಂತ 1400 ವರ್ಷ ಬದುಕಿದ್ದಂತ್ರಿ ನಾವು ಎಷ್ಟು ವರ್ಷ ರೀ 1400 ವರ್ಷದಂತ ಚಾಂಗದೇವ ಜ್ಞಾನೇಶ್ವರ ಮಹಾರಾಜರು ನಿವೃತ್ತಿನಾಥರು ಸೋಪಾನ ಕಾಕ ಮುಕ್ತಾಬಾಯಿ ಇವರು ಪರಿಪರಿವಾಗಿ ಕಾಡಿದ್ದ ಸೇವಟ್ಟಿಗೆ ಅವರ ಲಾಗತಿ ಚರಣಾಸಿ ಚಾಂಗದೇವ ನನ್ನ ತಪ್ಪ ಒಪ್ಪುಕೊಂಡ ಆಗಾಗ ತಪ್ಪೆ ಆದಂತೆ ಶರಣಾಗತಿ ಬಂದಾಗ ಅವ ಅಪಕಾರ ಮಾಡಿದ ಮನುಷ್ಯನಲ್ಲಿ ನಮ್ಮ ಜ್ಞಾನೋಪರಾಯರು ಮುಕ್ತಾಬಾಯಿ ನಮ್ಮ ಸೋಪಾನ ಕಾಕ ನಿವೃತ್ತಿನಾಥರು ಅವನ ಮ್ಯಾಲ ಉಪಕಾರ ಮಾಡಿದ್ರು ಅಷ್ಟೇ ಅಲ್ಲ ಉಪಕಾರ ಅಲ್ಲ ಯಾವ ಅವನ್ಯಾನ ಆಗನಾಥದೊಳಗನ ಯಶೋಭಾಕೇಶ್ವರ ನಾಮದೇವರಾಯರನ್ನ ಗುರುಗೋಣ ಮಾಡಿದ್ರು ಇವ್ರು ಯಾರಪ್ಪ ಅಂದ್ರೆ ಸಂತರು ಅದಕ್ಕಾಗಿ ನಾ ಏನು ವಿಷಯ ಹೇಳ್ತೀನಪ್ಪ ಅಂದ್ರೆ ಜನಕನ ಋಣ ಜನ್ಮ ತಾಯಿ ಋಣ ಉಪಕಾರ ಅಂದ್ರೆ ಈ ಜಗತ್ತಿಗೆ ಜನ್ಮಕ್ಕೆ ಹಾಕಿದಂತ ಈ ಪರಮಾತ್ಮ ಅವನ ಋಣ ಆಗಿ ನಾವೆಲ್ಲರೂ ಈ ಪ್ರಪಂಚದೊಳಗೆ ಎಲ್ಲರೂ ತಲ್ಲೀನರಾಗಿದ್ದು ನಮಗೆ ಬೇಕು ಮಾಜೆ ನಮ್ಗೆಲ್ಲರಿಗೂ ಇವತ್ತ 100 ಗಳಿಸಿದವ್ 1000 ಗಳಿಸ್ಬೇಕು 1000 ಗಳಿಸಿದವ್ 10 ಲಕ್ಷ ಗಳಿಸ್ಬೇಕು 10 ಲಕ್ಷ ಗಳಿಸಿದವ್ ಕೋಟಿ ಗಳಿಸ್ಬೇಕು ಎಲ್ಲರಿಗೂ ಬೇಕಾಗಿತ್ತು ಇದನ್ನೆಲ್ಲ ಯಾರು ನಾವು ತಗೊಂಡು ಹೋಗೋದ್ರಿ ಯಾರು ತಗೊಂಡು ಹೋಗಂಗಿಲ್ಲ ನಮ್ಮ ಹಿಂಬಾಲಿ ಫಕೀರ್ ಮಹಾರಾಜ ವಾರ್ಕರಿಗಳಂದ್ರ ಶಾಂತಿ ಪ್ರಿಯರ್ ಇರ್ಬೇಕು ನಿಮ್ದು ಕೀರ್ತನ ಕಡೆ ನನ್ನ ಕಡೆ ಲಕ್ಷ ಇಟ್ಟು ಬೇರೆದವ್ರ ಕಡೆ ಲಕ್ಷ ಒಟ್ಟೆ ಇಡಾಕ್ ಹೋಗ್ಬಾರ್ದು ನನ್ನ ಕಡೆ ಲಕ್ಷ ಇಟ್ಟರೆ ಅವ್ರ ಕಡೆ ಹೋಗಂಗಿಲ್ಲ ಅದ ಈ ಕಂಪ್ನಿ ಹಡಗ ಮಂಗೂಸು ಕಂಪ್ನಿ ಹಡಗ ಮಂಗೂಸು ಕಂಪ್ನಿ ಅಂದ್ರೆ ಇದು ಕಾರ್ಯಕ್ರಮ ಇದು ಜಾತ್ರೆ ಇದ್ದಂಗ್ರಿ ಅವ್ರಿಗೆ ಹೌಸೆ ಗೌಸೆ ನವಸೆ 3 ವರ್ಗದ ಜನ ಯಾರು ಹೌಸದಿಂದ ಬರ್ತಾರ ಯಾರು ಗೌಸದಿಂದ ಒಬ್ಬರ ನವಸೆ ಅಂದ್ರೆ ಒಬ್ಬ ಏನೋ ಅವ್ರಿಗೆ ಮನುಷ್ಯನ್ಯಾಗ ಸಂಕಲ್ಪ ಮಾಡಿ ಬರ್ತಾರ ಇರ್ಲಿ 3 ವರ್ಗದ ಜನ ಆ ಯುವಕರು ಹೆಂಗಪ್ಪ ಅಂದ್ರ ನಾವು ಆ ಅವಸ್ಥೆದಿಂದ ಈ ಅವಸ್ಥೆ ಬಂದದ್ರಿ ಅವ್ರು ಅದಾರಲ್ಲ ಈಗ ನಾವು ಕೀರ್ತನೆ ಹೇಳ್ತಾ ದೊಡ್ಡವ್ರಾಗಿದೆ ಇದು ಮಾತು ಬೇರೆ ನಾವು ಆ ಅವಸ್ಥಾದನ್ನ ಬಾಲ್ಯ ಅವಸ್ಥಾದಿಂದ ತರುಣಾವಸ್ಥೆಗೆ ಬಂದು ತರುಣಾವಸ್ಥೆಯಿಂದ ವೃದ್ಧಾವಸ್ಥೆಗೆ ಬಂದಿದ್ವು ನಾ ಏನು ಹೇಳತ್ತೀನಿಲ್ಲ
ನನಗೂ ಮರು ಹೆಚ್ಚಾಗಿದ್ರೆ 60ಕ್ಕೆ 60 ಏನು ಅಂತಾರಲ್ರಿ 56 ಒಂದು ಊರಿಗೆ ಹೋಗಿಲ್ರಿ ನಾ ಏನು ಹೇಳ್ತೀನಿ ರೀ ಅಪ್ಪ ಅಂತ ಕೇಳ್ಯ ಅಪ್ಪ ಮಹಾರಾಜ ನೀವೇನು ಹೇಳ್ತೀರಿ ಕೀರ್ತನ ಹೇಳತ್ತಿರಲ್ಲ ಅದನ್ನ ಹೇಳ್ತಾನೆ ವಿಷಯ ನಾ ಏನು ಹೇಳತ್ತೀನಿ ರೀ ಹೋತ್ರಿ ರೇಂಜ್ ಹೋತ್ರೋ ಟವರ್ ಹೋತೋ ಮೊಬೈಲ್ ಸ್ವಿಚ್ ಆಫ್ ಆದವ್ರಿ ನಾವೆಲ್ಲರೂ ಈ ಸಂಸಾರದಾಗ ಅಲಿಪ್ತರಾಗಿದ್ದೀವಿ ನಮ್ಮ ಹಿಂಬಾಲಿ ಯಾವುದೂ ಬರಂಗಿಲ್ಲ ನಿಮ್ಮನ್ನೆಲ್ಲರನ್ನೂ ಬಳಬಾರ್ದಾರ್ನು ಕೇಳ್ತೀನಿ ಒಂದು ಪ್ರಶ್ನೆ ಈಗ ನಮ್ಮ ಈ ಭಾರತ ದೇಶದೊಳಗೆ ಅನೇಕ ದೇಶಗಳದಾವೆ ಇಲ್ಲಿಂದ ಈ ಅನೇಕ ವಿಶ್ವದೊಳಗೆ ಅನೇಕ ದೇಶಗಳದಾವೆ ಅನೇಕ ದೇಶಗಳ ಬಗ್ಗೆ ನಿಮಗೆ ಅತಿ ಪ್ರಿಯವಾದಂಥ ನಿಮ್ಗೆ ಪ್ರೇಮವಾದಂಥ ಈಗ ಇಂಗ್ಲೆಂಡ್ ಐತಿ ಅಫ್ಘಾನಿಸ್ತಾನ ಐತಿ ಶ್ರೀಲಂಕಾದಾನ ಅನೇಕ ನ್ಯೂಜಿಲೆಂಡ್ ಅನೇಕ ದೇಶಗಳದಾವೆ ಚೀನಾ ಐತಿ ಇವೆಲ್ಲ ದೇಶದೊಳಗೆ ನಿಮ್ಗೆ ಅತಿ ಪ್ರಿಯವಾದಂಥ ನಿಮ್ಗೆ ಆತ್ಮೀಯವಾದಂಥ ದೇಶ ಯಾವ್ದ್ರಿ ನಮ್ಮ ದೇಶ ಅಲ್ಲ ಯಾವ ದೇಶ ರೀ ಭಾರತ ದೇಶ ಭಾರತ ದೇಶ ಹೌದಲ್ರಿ ಮೇರಾ ಭಾರತ್ ಮಹಾನ್ ಮೇರಾ ಹೌದಲ್ರಿ ಕಾಯಿ ಮೇಲೆ ಇರುತ್ತೆ ಹಾಡು ಮರಾಠಿ ಒಂದು ಏನಪ್ಪಾ ಅಂದ್ರನ 6 ಭಾಷೆಗಳು ಅಂತಾರ ನಾನು ಭಾರತ ದೇಶ ದ್ವಾರದ ಏನು ಸಿಕ್ಕದ್ದೆಲ್ಲ ಹೊಡಿದು ಅಂತ ಹೇಳ್ತಿದ್ದಾರೆ ನೀವು ಭಾರತ ದೇಶ ಒಂದು ದೇಶ ಎಲ್ಲ ಒಂದು ಅನಿಸ್ಕೋಬೇಕಾಗಿತ್ತು ಅಂದ್ರ ಅನೇಕ ರಾಜ್ಯಗಳೆಲ್ಲ ಸೇರಿದಾಗ ಒಂದು ದೇಶ ಆಗಿತ್ತು ಏನಾಗಿತ್ರಿ ಅನೇಕ ರಾಜ್ಯಗಳು ಅನೇಕ ರಾಜ್ಯಗಳೆಲ್ಲ ಕೂಡಿದಾಗ ಒಂದು ದೇಶ ಆಗಿತ್ತು ಅದ್ರೊಳಗ ಯಾವಪ್ಪ ಅಂದ್ರೆ ಆಂಧ್ರ ಅದ ತಮಿಳುನಾಡು ಅದನ ಮಹಾರಾಷ್ಟ್ರ ಅದ ಸೌರಾಷ್ಟ್ರ ಅದನ ಹೌದಲ್ರಿ ಹರಿಯಾಣ ಅದನ ಮಧ್ಯಪ್ರದೇಶ ಅದನ ಉತ್ತರ ಪ್ರದೇಶ ಅದನ ಅದರ ಒಳಗ ನಿಮ್ಗೆ ಅತಿ ಪ್ರಿಯವಾದಂತ ಅವಳವಾದಂತ ನಿಮ್ಗೆ ಯಾವ ರಾಜ್ಯ ಇಷ್ಟ ರೀ ಕರ್ನಾಟಕ ಯಾರು ಮಹಾರಾಷ್ಟ್ರ ನೀವು ಮರಾಠಿ ಮಾತಾಡ್ತೀರಿ ಅದಕ್ಕೆ ಅಂತಾರ ತಮಿಳುನಾಡು ಹುಟ್ಟಿದರೆ ಕನ್ನಡಲ್ಲೇ ಹುಟ್ಟಬೇಕು ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಹೌದಲ್ರಿ ಇದೊಂದು ಕರ್ನಾಟಕ ರಾಜ್ಯ ಅನಿಸ್ಕೋಬೇಕಾದ್ರ ಈ ನಮ್ಮ ರಾಜ್ಯದೊಳಗೆ ಅನೇಕ ಜಿಲ್ಲೆಗಳು ಕೂಡಿದಾಗ ಮಾತ್ರ ಒಂದು ರಾಜ್ಯ ಆಗ್ತದೆ ಅನೇಕ ಜಿಲ್ಲೆ ಕೂಡಿದಾಗ ಬರ್ಮ ಒಂದು ರಾಜ್ಯ ಆಗ್ಬೇಕಾದ್ರೆ ಅನೇಕ ಜಿಲ್ಲೆಗಳು ಕೂಡಿದಾಗನ ಒಂದು ರಾಜ್ಯ ಆಗದ ಈಗ ಅನೇಕ ಜಿಲ್ಲೆಗಳು ಅದಾವ್ರಿ ಇದ್ದಾಗ ಏನಪ್ಪ ಅಂದ್ರೆ ತುಮಕೂರು ಅದನ ಮುಂದೆ ಯಾವ್ದ್ರಿ ಬೆಂಗಳೂರು ಅದ ಬೆಂಗಳೂರು ನಗರಾಂತರ ಅದ ರೀ ಹೌದಲ್ರಿ ರಾಮನಗರ ಅದನ ಚಾಮರಾಜನಗರ ಅದನ ದಾವಣಗೆರೆ ಅದನ ರಾಣೆಬೆನ್ನೂರು ಅದನ ಹಿಂಗೆ ಅನೇಕ ಬಿಜಾಪುರ ಅದನ ಹೌದಲ್ರಿ ಹುಬ್ಬಳ್ಳಿ ಅದನ ಅನೇಕ ಹಿಂಗೆಲ್ಲ ಜಿಲ್ಲೆಗಳು ಅದಾವ ಈ ಅನೇಕ ಜಿಲ್ಲೆಗಳದೊಳಗ ನಿಮಗೆ ಅತಿ ಪ್ರಿಯವಾದಂಥ ಜಿಲ್ಲೆ ಯಾವ್ದ್ರಿ ನಮ್ಮ ಬೆಳಗಾವಿ ಯಾವ್ದ್ರಿ ನಮ್ಮ ಬೆಳಗಾವಿ ಬೆಳಗಾವಿನೋ ಬೆಳಗಾವಿ ನಮ್ಮ ಬೆಳಗಾವಿ ಬೆಳಗಾವಿ ಹಾ ಬರೋಬ್ಬರಿ ಇಲ್ಲ ಇಲ್ಲಿ ಹೊಲಕ್ಕೆ ಬಂದ್ರಿ ಅಂದ್ರೆ ನಿಮ್ಮ ಐದಿಲ್ಲ ನಾನು ನೋಡಾತ ಚೆಕ್ ಮಾಡಿ ಈಗ ಎಲ್ಲಿ ಬಂದ್ರಿ ನೀವು ಭಾರತ ದೇಶದಿಂದ ಎಲ್ಲಿ ಬಂದ್ರಿ ಈಗ ಜಿಲ್ಲಾಕ್ ಬಂದಿದ್ರಿ ಹೌದಲ್ರಿ ಈ ಒಂದು ಬೆಳಗಾವಿ ಜಿಲ್ಲೆ ಆಗಬೇಕಾದ್ರೆ ಅನೇಕ ತಾಲೂಕುಗಳ ಕೂಡಿದಾಗ ಮಾತ್ರ ಒಂದು ಜಿಲ್ಲೆ ಆಗ್ತದೆ ಹೌದಲ್ರಿ ಗೋಕಾಕ್ ಐತಿ ಅರ್ವಾಮ್ ಐತಿ ಕಿತ್ತೂರ್ ಐತಿ ನಿಪ್ಪಾನ್ ಐತಿ ಹೌದಲ್ರಿ ಅಥಣಿ ಐತಿ ಹುಕ್ಕೇರಿ ಐತಿ ರಾಯಬಾಗ್ ಐತಿ ಚಿಕ್ಕೋಡಿ ಐತಿ ರಾಮದುರ್ಗ ಐತಿ ಬೈಲೊಂಗಲ್ ಐತಿ ಕಿತ್ತೂರು ಐತಿ ಸೌದತ್ತಿ ಐತಿ ಇವು ಎಲ್ಲಾ ತಾಲೂಕುಗಳು ಕೂಡಿದಾಗ ಒಂದು ಜಿಲ್ಲೆ ಐತೆ ಈ ಎಲ್ಲಾ ತಾಲೂಕದೊಳಗೆ ನಿಮ್ಗೆ ಹತ್ತಿರವಾದಂತ ನಿಮ್ಗೆ ಪ್ರೇಮವಾದಂತ ತಾಲೂಕು ಯಾವ್ದ್ರಿ ಗೋಕಾಕ್ ಯಾವ್ದ್ರಿ ಲಕ್ಷ ಐತೆ ಹೇಳ್ರಿ ಐತ್ರಿ ಲಕ್ಷ ನೀವು ಮೂಗಲಿಗೆ ಅಂದ್ರೆ ನಿಮ್ಮನ್ನ ಬಿಡೋದ್ರಲ್ಲಿ ಹೋಗಿ 2 ಬಸ್ ಹೋಗಿ ಒಂದ್ ಅಲ್ಲ ಬೆಂಗಳೂರಿಗೆ 2 ಬಸ್ ಹೋಗ್ತಾರ ಮತ್ತೆ ಸಾವುಕಾರ ಆಫೀಸ್ ಮುಂದೆ ಇವ್ರ ಹಾ ಬರ್ಮ ನಿಮ್ಗೆ ಯಾವ್ದಪ್ಪ ರಾವ್ ಕೇಳೋ 7 ತಿಳ್ಬೇಕಾಗಿತ್ತು ಗೋಕಾಕ್ ಹೌದಲ್ರಿ ಅನೇಕ ತಾಲೂಕುಗಳು ಕೂಡಿದಾಗ ಒಂದು ಜಿಲ್ಲೆ ಆಗಿದನ ಈಗ ಒಂದು ತಾಲೂಕು ಆಗಬೇಕಾದ್ರೆ ಅನೇಕ ಹಳ್ಳಿಗಳು ಕೂಡಿದಾಗನ ಒಂದು ತಾಲೂಕು ಆಗಿದ್ರಿ ಅದ್ರ ಒಳಗೆ ಅನೇಕ ತಾಲೂಕುಗಳು ನಿಮ್ಗೆ ಅತಿ ಆದಂತ ಹಳ್ಳಿ ಯಾವ್ದು ಇಷ್ಟ ಹಳ್ಳಿ ಯಾವ ಊರು ನಿಮ್ಗೆ ಇಷ್ಟ ಬಡೋ ಮಾಡ್ರಿ
ಅಂದ್ರೆ ಇಲ್ಲಿ ಯುವಕರು ಭಾಳ ಮಂದಿ ಐತಿ ಇವ್ರನ್ನೆಲ್ಲಾನು ಅಂದ್ರೆ ಕೀರ್ತನ ಅಂದ್ರೆ ಏನಪ್ಪ ಅಂದ್ರೆ ಭಾಳ ಜ್ಞಾನ ಯಾಕಂದ್ರೆ ಕೀರ್ತನದೊಳಗೆ 3 ವರ್ಗದ ಜನ ಐತಂದ್ರೆ ಉತ್ತಮ ವರ್ಗ, ಕನಿಷ್ಠ ವರ್ಗ, ಮಧ್ಯಮ ವರ್ಗದ ಜನರಿಗೆ 3 ವರ್ಗದ ಜನರಿಗೆ ಸಮನಾಗಿ ನಾವು ಆ ಪ್ರಸಾದ ನೀಡ್ಬೇಕಂದ್ರೆ ಊಟ ಮಾಡೋದ್ನಾಗ ನಮ್ಮಂತ ಶುಗರ್ ಮಂದಿಗೆ ಚಹಾ ಕೊಟ್ರೆ ಇಷ್ಟ ಆಗೋದಿಲ್ಲ. ಸಿರಾ ಅಂದ್ರೆ ಒಳ್ಳೆ ಅಂತ ಒಂದೇ ಅಂದ್ರೆ ಕೀರ್ತನದೊಳಗೆ ನಾವು 3 ವರ್ಗದ ಜನ 3 ವರ್ಗದ ಜನರಿಗೆ ಅಮೃತವನ್ನು ಕೊಡ್ಬೇಕಾಗಿದ್ದನ ಎಲ್ಲರಿಗೂ ತಿಳಿಯುವಂಗೆ ಹೇಳ್ಬೇಕಾಗದ ಇರ್ಲಿ. ಇವು ಅನೇಕ ಒಂದು ತಾಲೂಕದಾಗ ಅನೇಕ ಹಳ್ಳಿಗಳ ಕೂಡಿದಾಗ ಮಾತ್ರ ಏನಾಗಿದ್ರಿ ಹೌದಾ? ಅದ್ರೊಳಗೆ ನಿಮ್ಗೆ ಯಾವ್ದು ಇಷ್ಟ ರೀ? ಎಲ್ಲ ಪಕ್ಕ ನಿಂದ ಯಾವ್ದ ಟೆನ್ಷನ್ ಮಾಡಿ ಅಂದ್ರೆ ಇನ್ನೂ ಇಲ್ಲ ನಾನು ಇಲ್ಲ ಇಲ್ಲ ಸುಮ್ 7 ದಿವಸ ಪಾರಾಯಣ ಮುಗ್ಮಟ್ಟ ನಾವು ಬಳು ಹೊಡೆದಾರ ಹೌದಲ್ರಿ? ಇಲ್ಲಿ ನಿಮ್ಮ ಎಲ್ಲಾ ಬರೋಬ್ಬರಿ ಲೆವೆಲ್ಗೆ ಬಂದ್ರೆ ಇನ್ನು ಜಗಳ ಹಸ್ತು ನೋಡು ಊರಾಗ ಓಣಿ ಮಣಿ ಜಗಳ ಒಂದೇ ಮಾತರಂ ನಾವು ಏನಂತೀವಿ ಒಂದೇ ಮಾತರಂ. ಈ ಬಳುವಾಳ ಅಂತ ಊರು ನಿರ್ಮಾಣ ಆಗ್ಬೇಕಾದ್ರ ಅನೇಕ ಓಣಿಗಳ ಕೂಡಿದಾಗ ಮಾತ್ರ ಒಂದು ಊರಾಗೈತೆ. ಅದ್ರ ಒಳಗೆ ನಿಮ್ಗೆ ಯಾವ ಓಣಿಯಾಗ ಇಷ್ಟ ಹೇಳ್ರಿ? ಅನೇಕ ಯಾವ್ದಲ್ಲಿ ಇಷ್ಟ ರೀ? ಕರೆಕ್ಟ್ ಹೇಳ್ರಿ, ನಿಮ್ಮನ್ನು ಬಿಡಂಗಿಲ್ಲ ಇಲ್ಲ. ಬಳುವಾಳ ಅನ್ನುವಂತ ಅನೇಕ ಓಣಿಗಳು ಕೂಡಿದಾಗ ಅನೇಕ ಗಲ್ಲಿಗಳು ಕೂಡಿದಾಗ ಒಂದು ಊರಾಗೈತ್ರಿ. ಹೇಳ್ರಿ ಈಗ ಒಂದೇ ಮಾತರಮ್ಮ. ಈಗ 2 ಮಾತ್ರ ಇರ್ಲಿ. ಆ ಓಣಿ ಒಳಗೆ ನಿಮ್ಗೆ ನಮ್ಗೆ ಯಾವುದೋ ಒಂದು ಓಣಿ, ಯಾವ್ದು ರಾಮಲಿಂಗೇಶ್ವರ ಓಣಿ ಅನ್ರಿ, ಲಕ್ಷ್ಮೀ ದೇವ್ರ ಓಣಿ ಅನ್ರಿ, ಪಾಂಡುರಂಗನ ಓಣಿ, ಈ ಸರ್ಕಲ್ ಓಣಿ ಅನ್ರಿ, ಯಾವುದೋ ಒಂದು ಓಣಿ ಒಳಗದ್ರಿ ನೀನ್ ನಾವನಗರ ಅಂದ್ರೆ ರಾಮಲಿಂಗೇಶ್ವರ ಗುಡಿ ಅಂತ ಬೆಳಂಗಿಲ್ಲ ಅವ್ರೆಲ್ಲ ಇರ್ಲಿ. ಇನ್ನೊಂದಾಗೋಣ ಹಂಗ ಅನೇಕ ಓಣಿಗಳು ಕೂಡಿದಾಗ ಒಂದು ಊರಾಗಿದಾರ. ಆ ಅನೇಕ ಓಣಿಗಳದಾವ್ರಿ. ಒಂದ ಓಣಿ ಅಂತ ಹೇಳ್ಕೊರಿ. ಆ ಓಣಿ ಒಳಗ ನಿಮ್ಗೆ ಯಾವ ಮನಿ ಇಷ್ಟ ರೀ? ನಮ್ಮ ಮನಿ ರೀ. ನಿಮ್ ಮನಿನ ಇಷ್ಟ ಆಗೋದಲ್ರಿ? ಕರೆಕ್ಟ್ ಬರೋಬ್ಬರಿ ಅದ. ನಿಮ್ ಮನಿನ ಇಷ್ಟ ಐತ್ರಿ. ಆ ಮನಿ ಒಳಗ ಅನೇಕ ಎಲ್ಲರೂ ತಂದೆ ತಾಯಿ ತಂಗಿ ಸೋದರ ಅಂತಂಬ್ರು ಎಲ್ಲರೂ ಕೂಡಿದಾಗ ಒಂದು ಕುಟುಂಬ ಒಂದು ಮನೆ ಆಗಿದಾರ. ಆ ಕುಟುಂಬದೊಳಗೆ ಅನೇಕ ಎಲ್ಲರೂ ಸೇರಿದಾಗ ಒಂದು ಮನೆ ಆಗಿದೆ. ಆ ಮನೆ ಒಳಗೆ ನಿಮ್ಗೆ ಯಾರು ಇಷ್ಟ ಆಗಿದೆ? ನಾವರೇ ಬಾಬಾ ತಂದೆ ತಾಯಿ ಇಳಿದು ಬರ್ಮಟ್ಟ ಅಟ್ಟ ಅವ್ನು ಹೇಳತ್ತಾನ ತಂದೆ ತಾಯಿ ಅಂತೇಳಿ. ನೀವು ತಂದೆ ತಾಯಿ ಇಷ್ಟ ಆಗಿತ್ತು ಅಂದ್ರೆ ಬೆಳಗಾವದಾಗ ವೃದ್ಧಾಶ್ರಮದಾಗ ಅಷ್ಟು ತಂದೆ ತಾಯಿ ಯಾಕೆ ಅಂತಿದ್ರಿ? ಎಲ್ಲ ಅಂತಾರ್ರಿ, ಹೌದಲ್ರಿ? ಎಲ್ಲದ್ರೊಳಗ ಒಂದು ಕುಟುಂಬದೊಳಗೆ ಅನೇಕ ಎಲ್ಲರೂ ಜನ ಸೇರಿದಾಗ ನಾರಿ ನಮ್ಮಂತ ಯುವಕರು ಅಂತಾರೆ ಯಾರು ಇಷ್ಟಪ್ಪ ಅಂದ್ರನ ಪ್ರಿಯೇ ಅಂತೀವಿ ನಾವು. ಏನ್ರಿ? ನಮಗೆ ಪ್ರಿಯೇನೇ ಇರ್ತಾರೆ. ಅದಕ್ಕಾಗಿ ಜನ ಕೂಡ ನನ್ನ ವಿಷಯ ಏನಿತ್ತಪ್ಪ ಅಂದ್ರೆ ಜನ